ಸ್ನೇಹಿತರೆ, ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ. ಒಂದು ಕಾಲದಲ್ಲಿ ಸಿನಿಮಾ ಪ್ರಿಯರನ್ನ ಬೆಚ್ಚಿ ಬೀಳಿಸಿದ ಒಂದು ಮೂವಿ ಅಂದರೆ ಅದು ಆಪ್ತಮಿತ್ರ ಮತ್ತು ಆಪ್ತರಕ್ಷಕ. ಆಪ್ತಮಿತ್ರ 2004ರಲ್ಲಿ ಬಿಡುಗಡೆಯಾದ ಕನ್ನಡ ಭಾಷೆಯ ಮನೋವೈಜ್ಞಾನಿಕ ಹಾರರ್ ಮೂವಿಯಾಗಿದ್ದು, ಪಿ. ವಾಸು ಬರೆದು ನಿರ್ದೇಶಿಸಿದ್ದಾರೆ ಮತ್ತು ದ್ವಾರಕೇಶ್ ನಿರ್ಮಿಸಿದ್ದಾರೆ. ಈ ಚಿತ್ರದಲ್ಲಿ ವಿಷ್ಣುವರ್ಧನ್, ಸೌಂದರ್ಯ ಮತ್ತು ರಮೇಶ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಪ್ರೇಮ, ಅವಿನಾಶ್ ಮತ್ತು ದ್ವಾರಕೇಶ್ ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದು ಸೌಂದರ್ಯ ಅವರ ಮರಣೋತ್ತರ ಕನ್ನಡ ಚಿತ್ರವಾಗಿದ್ದು, ಈ ಚಿತ್ರವು ಆಗಸ್ಟ್ 27, 2004ರಂದು ಬಿಡುಗಡೆಯಾಯಿತು. ಇದು ಕೆಲವು ಕಥಾ ವಸ್ತುವಿನ ಬದಲಾವಣೆಯೊಂದಿಗೆ ಮಲಯಾಳಂ ಚಿತ್ರ ಮಣಿ ಚಿತ್ರ ತೆಲುವಿನ ರಿಮೇಕ್ಸ್ ಆಗಿದೆ. ಆಪ್ತಮಿತ್ರ ಚಿತ್ರವು ಕರ್ನಾಟಕದಾದ್ಯಂತ 365 ದಿನಗಳ ಕಾಲ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಂಡಿತು ಮತ್ತು ಆ ಸಮಯದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಕನ್ನಡ ಚಿತ್ರವಾಗಿತ್ತು. ಆ ಚಲನಚಿತ್ರವನ್ನು ನಾವು ನೋಡುತ್ತಾ ಮುಂದೆ ಸಾಗುತ್ತಿದ್ದಂತೆ ನಮಗೆ ಕಲ್ಪನೆಗಳು ದೂರವಾಗುತ್ತಾ ನಿಜ ಕಥೆಗೆ ನಾವು ಜಾರುತ್ತಾ ಹೋಗುತ್ತೇವೆ. ಏಕೆಂದರೆ ಆ ಕಥೆಯಲ್ಲಿ ಅಂತಹ ಮ್ಯಾಗ್ನೆಟಿಕ್ ಎನರ್ಜಿ ಇದೆ. ಯಾರಿವನು ಹಳೆಯ ಕಥೆಯನ್ನು ಈಗ ಹೇಳುತ್ತಿದ್ದಾನೆ ಅಂದುಕೊಂಡಿದ್ದೀರಾ? ಹಾಗೆ ಅಂದುಕೊಳ್ಳಕ್ಕೆ ಹೋಗಬೇಡಿ. ಏಕೆಂದರೆ ಚಲನಚಿತ್ರ ಹಳೆಯದಾಗಿರಬಹುದು, ಆದರೆ ಅದರಲ್ಲಿರುವ ಕಥೆಯು ನಿಜ ಎಂಬುದನ್ನು ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ. ನಾಗವಲ್ಲಿಯ ಆತ್ಮ ಈಗಲೂ ಜೀವಂತವಾಗಿದೆಯಾ? ಹಾಗಾದರೆ ನೀವು ಅಂದುಕೊಂಡಿರುವುದು ನಿಜ. ನಾಗವಲ್ಲಿಯ ಆತ್ಮ ಈಗಲೂ ಆ ಅರಮನೆಯಲ್ಲಿ ಜೀವಂತವಾಗಿದೆ ಎಂಬುದು ಸತ್ಯ. ಆದರೆ ಚಲನಚಿತ್ರದಲ್ಲಿ ತೋರಿಸಿದಂತೆ ಅದು ಕೆಲವೊಂದು ಕಲ್ಪನೆಗಳಿಗೆ ನಿಲುಕದಷ್ಟು ದೂರವಾಗಿದೆ ಅಷ್ಟೇ. ಆಪ್ತಮಿತ್ರ ಮತ್ತು ಆಪ್ತರಕ್ಷಕ ಚಲನಚಿತ್ರ ಚಿತ್ರೀಕರಣದ ಸಮಯದಲ್ಲಿ ಕೆಲವೊಂದು ಅಡೆತಡೆಗಳು ಸಂಭವಿಸುವುದು ನಿಮಗೆ ತಿಳಿದಿರಬಹುದು. ಕೆಲವೊಂದು ಸಂದರ್ಭಗಳ ತೊಂದರೆಗಳು ಕಲ್ಪನೆಗೆ ನಿಲುಕದ್ದು. ಸೌಂದರ್ಯ ಈ ಚಿತ್ರೀಕರಣ ಸಂದರ್ಭದಲ್ಲಿ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ದು ಹಾಗೂ ಆಪ್ತರಕ್ಷಕ ಚಿತ್ರೀಕರಣದ ಸಮಯದಲ್ಲಿ ವಿಷ್ಣುವರ್ಧನ್ ಸಾವನ್ನಪ್ಪಿದ್ದ ವಿಷಯ ಕೆಲವೊಂದು ಊಹಾಪೋಹಗಳಿಗೆ ಕಾರಣವಾಗಿದ್ದು ನಿಜ. ಆದರೆ ಇದಕ್ಕೆ ಏನು ಕಾರಣ ಎಂಬುದು ಯಾರಿಗೂ ಗೊತ್ತಾಗದೆ ಈಗಲೂ ಮಿಸ್ಟ್ರಿಯಾಗಿಯೇ ಉಳಿದಿದೆ. ಆದರೆ ನಾಗವಲ್ಲಿ ಎಂಬುದು ಒಂದು ಕಟ್ಟು ಕಥೆಯಲ್ಲ, ಅದು ಹಾಲು ಮುಟ್ಟಿದ ವೇದ ತಿರುವಾಂಕೂರು ಸಾಮ್ರಾಜ್ಯದ ಅವನತಿಯ ಕತೆ. ನಾಗವಲ್ಲಿಯ ಹೆಸರನ್ನ ಕೇಳಿದಾಗ ನಮಗೆ ಮೊದಲಿಗೆ ನೆನಪಿಗೆ ಬರುವುದು ಆಪ್ತಮಿತ್ರ ಹಾಗೂ ಆಪ್ತರಕ್ಷಕ ಚಿತ್ರದಲ್ಲಿನ ಸೌಂದರ್ಯ ಅವರ ಅದ್ಭುತವಾದ ನಟನೆ. ಈ ಚಿತ್ರವು ಬಿಡುಗಡೆಯಾದಾಗ ನಾಗವಲ್ಲಿಯ ಬಗ್ಗೆ ಭಯ ಹಾಗೂ ಅನೇಕ ನಟರ ಮೇಲೆ ಬೀರಿದ ಪ್ರಭಾವದ ಬಗ್ಗೆ ಮಾಧ್ಯಮದಲ್ಲಿ ನೀವೆಲ್ಲರೂ ನೋಡಿರುತ್ತೀರಿ. ನಾನು ಕೂಡ ಈ ಚಿತ್ರವನ್ನು ತುಂಬ ಹೆದರಿಕೆಯಿಂದ ನೋಡಿದ ನೆನಪು ನನಗಿದೆ. ಅದಾದ ಅನೇಕ ವರ್ಷಗಳ ನಂತರ ನಾಗವಲ್ಲಿಯ ನಿಜವಾದ ಕತೆ ಬೆನ್ನಟ್ಟಿದಾಗ ನನಗೆ ಸಿಕ್ಕಿದಂತಹ ವಿಚಾರವನ್ನು ನಿಮ್ಮ ಮುಂದಿಡುತ್ತೇನೆ. ನಾಗವಲ್ಲಿ ಇದ್ದದ್ದು ನಿಜಾನ ಅಥವಾ ಕಾಲ್ಪನಿಕ ಕಥೆಯೇ ಎಂಬ ಪ್ರಶ್ನೆಗೆ ಇದು ಉತ್ತರ ಇಲ್ಲಿದೆ. ಕನ್ನಡದ ಬ್ಲಾಕ್ ಮಾಸ್ಟರ್ ಚಿತ್ರ ಆಪ್ತಮಿತ್ರಕ್ಕೆ ಸ್ಫೂರ್ತಿಯಾಗಿದ್ದು ಮಲಯಾಳಮಿನ ಮಣಿ ಚಿತ್ರತಲ್ ಎಂಬುವ ಚಿತ್ರ. ಈ ಚಿತ್ರಕ್ಕೆ ಕತೆ ಬರೆದಿದ್ದು ಮಧುಮುಟ್ಟಂ. ಈ ಚಿತ್ರಕ್ಕೆ ಸ್ಫೂರ್ತಿಯಾಗಿದ್ದು ಅವರ ಮನೆಯ ಹತ್ತಿರವಿರುವ ಪಾಳು ಬಿದ್ದ ಅರಮನೆ. ಹಾಗಾದರೆ ಈ ಅರಮನೆಯಲ್ಲಿ ನಾಗವಲ್ಲಿ ಇದ್ದಿದ್ದು ನಿಜಾನ ಅಥವಾ ಸುಳ್ಳ ನೋಡೋಣ ಬನ್ನಿ. ಆಲುಮೆಟ್ಟಿಲ್ ವೇದ ತಿರುವಾಂಕೂರು ಸಾಮ್ರಾಜ್ಯದ ಅಡಿಯಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಕುಟುಂಬ ಅದು. ಆ ಕುಟುಂಬಕ್ಕೆ ಮಹಾರಾಜರು ಚೆನ್ನನ್ ಎಂಬ ಬಿರುದು ಕೊಟ್ಟಿದ್ದರಿಂದ ಆಲುಮೆಟ್ಟಿಲ್ ಚೆನ್ನನ್ ಎಂದು ಕರೆಯುತ್ತಿದ್ದರು. ಈ ಕುಟುಂಬವು ಅತ್ಯಂತ ಶ್ರೀಮಂತ ಕುಟುಂಬವಾಗಿತ್ತು. ಆ ದಿನದಲ್ಲಿ ತಿರುವಾಂಕೂರಿನಲ್ಲಿ ಕೇವಲ 3 ಅಥವಾ 4 ಕಾರುಗಳಿದ್ದವು. ಅದರಲ್ಲಿ ಒಂದು ಕಾರು ಆಲುಮೆಟ್ಟಿಲ್ ವೇದ ಕುಟುಂಬಕ್ಕೆ ಸೇರಿದ್ದು. ಅವರ ಶ್ರೀಮಂತಿಕೆಯನ್ನು ಇದು ಸೂಚಿಸುತ್ತಿತ್ತು. ಅರಮನೆಯಲ್ಲಿ ನೂರಾರು ಸೇವಕರು ಕೆಲಸ ಮಾಡುತ್ತಿದ್ದರು. ಪುರುಷರು ಮುಖ್ಯ ಅರಮನೆಯಲ್ಲಿ ವಾಸಿಸುತ್ತಿದ್ದರು, ಮಹಿಳೆಯರು ಹತ್ತಿರ ಮನೆಯಲ್ಲಿ ವಾಸಿಸುತ್ತಿದ್ದರು. ಈ ಅರಮನೆಯಲ್ಲಿ ಭೇಟಿ ನೀಡುವವರಿಗೆ ಯಾವಾಗಲೂ ಯಾವುದೇ ಸಂದರ್ಭದಲ್ಲಿ ಆಹಾರವನ್ನು ನೀಡಲಾಗುತ್ತಿತ್ತು. ಆಲುಮೆಟ್ಟಿಲ್ ವೇದ ತನ್ನ ವೈಭವದ ಉತ್ತುಂಗದಲ್ಲಿದ್ದ ಕಾಲ ಅದು. ಅದೇ ಸಂದರ್ಭದಲ್ಲಿ ಅರಮನೆಯಲ್ಲಿ ಕತ್ತಲಿನ ಛಾಯೆ ಆವರಿಸಿತ್ತು. ಶ್ರೀಮಂತಿಕೆಯ ವೈಭವವನ್ನು ಮೆರೆದ ಆ ರಾಜಮನೆತನ ತನ್ನ ಅವನತಿಯನ್ನು ಕಾಣಲು ಆವರಿಸಿದ ಛಾಯೆಯದು. ಆ ಕಾಲದಲ್ಲಿ ಪದ್ಧತಿಯಂತೆ ಮಾತೃ ಪ್ರಧಾನತೆಯನ್ನು ಕುಟುಂಬವು ಅನುಸರಿಸುತ್ತಿತ್ತು. ಇಲ್ಲಿ ಆಸ್ತಿಯು ಸೊಸೆಯಂದಿರು ಅಥವಾ ಸೋದರ ಅಳಿಯನಿಗೆ ಸಿಗಬೇಕು. ಆದರೆ ಇಲ್ಲೊಂದು ವದಂತಿಯ ಕಾರ್ಮೋಡವೇ ಒಂದು ಕೊಲೆಯ ರೂಪರೇಷೆಯನ್ನು ಸಿದ್ಧಪಡಿಸಿತ್ತು. ದುರ್ಗಾಷ್ಟಮಿಯ ದಿನವದು. ಕತ್ತಲು ಆವರಿಸಿತ್ತು. ಅದೇ ಸಂದರ್ಭದಲ್ಲಿ ಸೇವಕಿಯನ್ನು ಗಮನಿಸಿದ ಕೊಲೆಘಾತುಕರು ರಾಜನನ್ನ ಕೊಲೆ ಮಾಡುತ್ತಾರೆ. ಇದನ್ನು ಕಂಡ ಸೇವಕಿಯನ್ನ ರಾಜನ ಆಸ್ಥಾನದಲ್ಲಿ ಸುಟ್ಟು ಹಾಕುತ್ತಾರೆ. ಒಂದು ಸುಳ್ಳು ವದಂತಿಯಿಂದ ಆ ಶ್ರೀಮಂತ ರಾಜ ಮನೆತನ ಅವನತಿಯನ್ನ ಪಡೆಯುತ್ತದೆ. ಈ ಘಟನೆಯ ನಂತರ ಆಲುಮೆಟ್ಟಿಲ್ ವೇದವನ್ ನಿವಾಸಿಗಳು ತೊರೆದರು ಎನ್ನಲಾಯಿತು.
ಅದರ ಸಮೃದ್ಧಿ ಕಣ್ಮರೆಯಾಯಿತು. ಈ ಪಾಲು ಬಿದ್ದ ಅರಮನೆಯಲ್ಲಿ ಸೇವಕಿಯ ಆತ್ಮ ತಿರುಗಾಡುತ್ತಿದೆ ಎಂಬಂತಹ ಅನೇಕ ಕಥೆಗಳು ಈಗಲೂ ಕಾಣಿಸಿಕೊಳ್ಳುತ್ತವೆ. ಈ ಅರಮನೆಯಿಂದ ಕೆಲವೇ ದೂರದಲ್ಲಿ ವಾಸ ಮಾಡುತ್ತಿರುವ ಮಧುಮುಟ್ಟಂ ಈ ಸೇವಕಿಯ ಕೊಲೆಯ ಎಲೆಯನ್ನು ಇಟ್ಟುಕೊಂಡು ನಾಗವಲ್ಲಿ ಎಂಬ ಕಾಲ್ಪನಿಕ ಕಥೆಯನ್ನು ಬರೆದಿದ್ದಾರೆ ಎನ್ನಲಾಗುತ್ತದೆ. ಇಲ್ಲಿ ಕಥೆಯನ್ನು ಸ್ವಲ್ಪ ತಿರುಚಲಾಗಿದೆ ಅಷ್ಟೇ. ಆದರೆ ಆಲುಮಟ್ಟಿಲ್ ವೇದಂ ತಿರುವಂಕೂರು ಸಾಮ್ರಾಜ್ಯ ಅವನತಿಯನ್ನು ಕಂಡಿದ್ದು ನಿಜ. ಅಲ್ಲಿ ಪಾಲು ಬಿದ್ದ ಅರಮನೆ ಇರುವುದು ಅನ್ನೋದು ನಿಜ. ಕೆಲವು ಚಲನಚಿತ್ರಗಳು ಮಾತ್ರ ಕೆಲವೊಂದು ನೈಜ ಘಟನೆಯನ್ನು ಕಥೆಯ ರೂಪದಲ್ಲಿ ಬರೆದು ನಮಗೆ ನೀಡಿವೆ. ವಿಜ್ಞಾನಕ್ಕೆ ನಿಲುಕದ ಕೆಲವೊಂದು ವಿಷಯದ ಬಗ್ಗೆ ಈ ಆಪ್ತಮಿತ್ರದಂತಹ ಚಲನಚಿತ್ರದಲ್ಲಿ ನಾವು ನೋಡಬಹುದು. ಆಪ್ತಮಿತ್ರ ಹಾಗೂ ಆಪ್ತರಕ್ಷಕ ಚಲನಚಿತ್ರಗಳು ಇನ್ನು ಮುಂದಿನ ತಲೆಮಾರಿಗೆ ಒಂದು ಕೊಡುಗೆಯಾಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕನ್ನು ನೀಡುವ ಮೂಲಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಎನ್ನುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಇನ್ನೊಂದು ಇಂತಹ ರೋಮಾಂಚನಕಾರಿ ಅಧ್ಯಾಯದೊಂದಿಗೆ ನಿಮ್ಮನ್ನು ಜೊತೆಯಾಗುತ್ತೇನೆ. ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ.